ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ವಿದೇಶದಲ್ಲಿರೋ ನಮ್ಮ ಸ್ನೇಹಿತರಿಗೆ ಅಥವಾ ಕುಟುಂಬದವರಿಗೆ ಹಣ ಕಳಿಸುವಾಗ ಆಗೋ ತಡ, ಅಧಿಕ ಶುಲ್ಕ ಅದ್ರ ಬಗ್ಗೆ ಎಂದಾದ್ರೂ ಯೋಚಿಸಿದ್ದೀರಾ? ನಾವು ಹಣ ಕಳಿಸಿದ್ದೀನಿ ಅಂತ ಮೆಸೇಜ್ ಮಾಡಿ 3 ದಿನ ಆದ್ರೂ ಇನ್ನೂ ಬಂದಿಲ್ಲ ಅನ್ನೋ ಉತ್ತರ ಕೇಳಿ ಬೇಜಾರಾಗಿರುತ್ತಲ್ವಾ? ಇವತ್ ನಾವು ಈ ಒಂದು ದೊಡ್ಡ ಸಮಸ್ಯೆಯನ್ನೇ ಬಗೆಹರಿಸ್ತೀನಿ ಅಂತ ಹೊರಟಿರೋ ಒಂದು ವಿಶಿಷ್ಟ ಅಷ್ಟೇ ವಿವಾದಾತ್ಮಕ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡೋಣ. ಅದರ ಹೆಸರು XRP. ಹೌದು, XRP ಅಂದ್ರೆ ಅದು ಸುಮ್ಮನೆ ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ಅಲ್ಲ. ಈಗ ನೋಡಿ, ಅದು ಬಿಟ್ಕಾಯಿನ್ ತರ ಡಿಜಿಟಲ್ ಚಿನ್ನ ಆಗೋಕೆ ಪ್ರಯತ್ನಿಸ್ತಿಲ್ಲ, ಅಥವಾ ಇಥೀರಿಯಂ ತರ ವರ್ಲ್ಡ್ ಕಂಪ್ಯೂಟರ್ ಆಗೋಕ್ಕೂ ಹೊರಟಿಲ್ಲ. ಇದ್ರ ಗುರಿ ಒಂದೇ: ಬ್ಯಾಂಕ್ಗಳು ಮತ್ತೆ ಹಣಕಾಸು ಸಂಸ್ಥೆಗಳಿಗೆ ಒಂದು ಅತ್ಯುತ್ತಮ ಸಾಧನ ಆಗಬೇಕು. ಇವತ್ತು ನಾವು XRPಯ ತಂತ್ರಜ್ಞಾನ, ಅದರ ಹಿಂದಿರೋ ಕಂಪನಿ, ಅದು ಎದುರಿಸಿದ ಒಂದು ದೊಡ್ಡ ಕಾನೂನು ಸಮರ ಮತ್ತೆ ಅದರ ಭವಿಷ್ಯ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಆಳ್ವಾಡು ಚರ್ಚೆ ಮಾಡೋಣ. ನಮ್ಮ ಈ ಚರ್ಚೆಯ ಉದ್ದೇಶ ಏನು ಅಂದ್ರೆ, XRP ಬಗ್ಗೆ ಇರೋ ಸಂಕೀರ್ಣ ವಿಷಯಗಳನ್ನ ಸರಳವಾಗಿ ಬಿಡಿಸಿ ಹೇಳೋದು. ಅದರ ಶಕ್ತಿ ಏನು, ದುರ್ಬಲ್ಯತೆಗಳೇನು, ಮತ್ತೆ ಅದು ಯಾಕೆ ಇಷ್ಟೊಂದು ಚರ್ಚೆಯಲ್ಲಿದೆ ಅನ್ನೋದ್ರ ಒಂದು ಸ್ಪಷ್ಟ ಚಿತ್ರಣ ಕೊಡೋದು. ಹಾಗಾದ್ರೆ ಮೊದಲಿಗೆ ಸಮಸ್ಯೆಯಿಂದಾನೇ ಶುರು ಮಾಡೋಣ. ಈಗಿರೋ ವ್ಯವಸ್ಥೆ ಯಾಕಿಷ್ಟು ನಿಧಾನ, ಯಾಕಿಷ್ಟು ದುಬಾರಿ? ಒಳ್ಳೆ ಪ್ರಶ್ನೆ. ಈಗ ಪ್ರಪಂಚದಾದ್ಯಂತ ಬ್ಯಾಂಕ್ಗಳು ಹಣ ಕಳಿಸೋಕೆ ಸ್ವಿಫ್ಟ್ ಅನ್ನೋ ಒಂದು ಸಿಸ್ಟಮ್ ಬಳಸ್ತವೆ. ಸುಮಾರು ಒಂದು 50 ವರ್ಷ ಹಳೆ, ತುಕ್ಕು ಹಿಡಿದಿರೋ, ಅಲ್ಲಲ್ಲಿ ಲೀಕ್ ಆಗ್ತಿರೋ ಒಂದು ಪೈಪ್ಲೈನ್ಗೆ ಹೋಲಿಸ್ಬೋದು. ಹೌದಾ? ಹೌದು. ನೀವು ಭಾರತದಿಂದ ಅಮೆರಿಕಕ್ಕೆ ಹಣ ಕಳಿಸಿದ್ರೆ ಅದು ನೇರವಾಗಿ ಹೋಗೋದಿಲ್ಲ. ಅದು ಹಲವು ಮಧ್ಯವರ್ತಿ ಬ್ಯಾಂಕ್ಗಳ ಮೂಲಕ ಪಾಸಾಗೋಗುತ್ತೆ. ಪ್ರತಿಯೊಂದು ಸ್ಟಾಪ್ನಲ್ಲೂ ಸಮಯ ಮತ್ತೆ ಶುಲ್ಕ ಎರಡೂ ತಗೊಳ್ಳುತ್ತೆ. ಇದ್ರ ಮೂಲ ಕಾರಣ ಏನು? ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ, ಆದ್ರೆ ಹಣ ಮಾತ್ರ ಇನ್ನೂ ಹಳೆ ಕಾಲದ ತರಾನೇ ಹೋಗ್ತಿದೆಯಲ್ಲ. ಇದಕ್ಕೆ ಮುಖ್ಯ ಕಾರಣ ನೋಸ್ಟ್ರೋ ಖಾತೆಗಳು ಅಂತ, ನೋಸ್ಟ್ರೋ ಅಕೌಂಟ್ಸ್. ಓಕೆ. ಸರಳವಾಗಿ ಹೇಳೋದಾದ್ರೆ, ಭಾರತದ ಒಂದು ಬ್ಯಾಂಕ್, ಉದಾಹರಣೆಗೆ ಕೋಟಕ್ ಮಹೀಂದ್ರಾ ಅಂದ್ಕೊಳ್ಳಿ, ಅದು ಅಮೆರಿಕಕ್ಕೆ ಡಾಲರ್ ಕಳಿಸಬೇಕಂದ್ರೆ ಅದು ಅಮೆರಿಕದ ಯಾವುದೋ ಒಂದು ಬ್ಯಾಂಕ್ನಲ್ಲಿ ಮೊದಲೇ ಲಕ್ಷಾಂತರ ಡಾಲರ್ಗಳನ್ನ ಡೆಪಾಸಿಟ್ ಇಟ್ಟಿರಬೇಕು. ಓ, ಹಾಗೆ. ಅದೇ ರೀತಿ ಬ್ರಿಟನ್ಗೆ ಪೌಂಡ್ ಕಳಿಸೋಕೆ ಅಲ್ಲಿನ ಬ್ಯಾಂಕ್ನಲ್ಲಿ ಪೌಂಡ್ಸ್ ಇಡಬೇಕು. ಹೀಗೆ ಪ್ರಪಂಚದಾದ್ಯಂತ ಬೇರೆ ಬೇರೆ ಕರೆನ್ಸಿಗಳನ್ನ ಬೇರೆ ಬೇರೆ ಬ್ಯಾಂಕ್ಸ್ಗಳಲ್ಲಿ ಇಡಬೇಕಾಗತ್ತೆ. ಇದರಿಂದ ಬ್ಯಾಂಕ್ಗಳ ಕೋಟ್ಯಾಂತರ ರೂಪಾಯಿ ಬಂಡವಾಳ ಸುಮ್ಮನೆ ನಿಷ್ಕ್ರಿಯವಾಗಿ ಉಳಿದುಬಿಡುತ್ತೆ. ಇದು ತುಂಬಾನೇ ಅಸಮರ್ಥ ವ್ಯವಸ್ಥೆ. ಇದರ ಖರ್ಚನ್ನ ಕೊನೆಗೆ ನಮ್ಮ ಮೇಲೆ, ಅಂದ್ರೆ ಗ್ರಾಹಕರ ಮೇಲೆ ಹಾಕ್ತಾರೆ. ಸರಿ, ಹಾಗಾದ್ರೆ ಈ ದೊಡ್ಡ ಸಮಸ್ಯೆಗೆ XRP ಒಂದು ಆಧುನಿಕ ಪರಿಹಾರ ಕೊಡುತ್ತೆ. ಅದು ಬ್ರಿಡ್ಜ್ ಕರೆನ್ಸಿ ಅಥವಾ ಸೇತುವೆ ಹಣ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ ಹೇಗೆ? ಒಂದು ಉದಾಹರಣೆ ಕೊಟ್ಟು ವಿವರಿಸ್ತೀರಾ? ಖಂಡಿತ. ಈಗ ಹೀಗಂದ್ಕೊಳ್ಳಿ, ಅಮೆರಿಕದಲ್ಲಿರುವ ಒಬ್ಬ ಭಾರತದಲ್ಲಿರೋ ತಮ್ಮ ಕುಟುಂಬಕ್ಕೆ $1000 ಕಳಿಸ್ಬೇಕು. ಹಳೆ ಸಿಸ್ಟಮ್ ಪ್ರಕಾರ ಇದಕ್ಕೆ 3 ರಿಂದ 5 ದಿನ ಬೇಕು. ಆದ್ರೆ XRP ಬಳಸಿದ್ರೆ ಆ $1000ಗಳಿಂದ ತಕ್ಷಣವೇ XRPಗೆ ಕನ್ವರ್ಟ್ ಮಾಡಲಾಗುತ್ತೆ. ಆ XRP ಕ್ಷಣಾರ್ಧದಲ್ಲಿ, ಅಂದ್ರೆ ಕೇವಲ 3 ರಿಂದ 5 ಸೆಕೆಂಡ್ಗಳಲ್ಲಿ, 3 ರಿಂದ 5 ಸೆಕೆಂಡ್ಸ್ ಅಷ್ಟೇ, ಅಷ್ಟು ಸಮಯದಲ್ಲಿ ಭಾರತದಲ್ಲಿರೋ ಎಕ್ಸ್ಚೇಂಜ್ಗೆ ಬಂದು ತಲುಪುತ್ತೆ. ಅಲ್ಲಿ ಅದನ್ನ ತಕ್ಷಣ ರೂಪಾಯಿಗೆ ಕನ್ವರ್ಟ್ ಮಾಡಿ ಕುಟುಂಬದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಈ ಪೂರ್ತಿ ಪ್ರಾಸೆಸ್ಗೆ ತಗೊಳ್ಳೋ ಸಮಯ ಕೇವಲ 3 ರಿಂದ 5 ಸೆಕೆಂಡ್ ಅಷ್ಟೇ. ಅರೆ, ಶುಲ್ಕ 1 ಪೈಸೆಗಿಂತಲೂ ಕಡಿಮೆ. 3 ರಿಂದ 5 ದಿನಗಳು ಮತ್ತು 3 ರಿಂದ 5 ಸೆಕೆಂಡುಗಳು. ಇದು ನಿಜಕ್ಕೂ ನಂಬೋಕೆ ಆಗದಷ್ಟು ವೇಗ. ಆದ್ರೆ ಇಲ್ಲಿ ನನಗೊಂದು ಗೊಂದಲ ಇದೆ. ಜನರು ರಿಪ್ಪಲ್ ಮತ್ತೆ XRP ಪದಗಳನ್ನ ಅದಲು ಬದಲು ಮಾಡಿ ಬಳಸ್ತಾರೆ. ರಿಪ್ಪಲ್ ಕಾಯಿನ್ ಅಂತಾನೂ ಹೇಳ್ತಾರೆ. ಇವೆರಡರ ನಡುವಿನ ನಿಜವಾದ ಸಂಬಂಧ ಏನು? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ. ಹೆಚ್ಚಿನವರಿಗೆ ಈ ಗೊಂದಲ ಇದೆ. ರಿಪ್ಪಲ್ ಅನ್ನೋದು ಸ್ಯಾನ್ ಫ್ರಾನ್ಸಿಸ್ಕೋ ಮೂಲದ ಒಂದು ಟೆಕ್ನಾಲಜಿ ಕಂಪನಿಯ ಹೆಸರು. ಈ ಕಂಪನಿ ಬ್ಯಾಂಕ್ಸ್ಗಳಿಗಂತಾನೆ ಸಾಫ್ಟ್ವೇರ್ ಮತ್ತು ನೆಟ್ವರ್ಕ್ ನಿರ್ಮಿಸಿದೆ. XRP ಅನ್ನೋದು ಆ ನೆಟ್ವರ್ಕ್ನಲ್ಲಿ ಬಳಸುವ ಒಂದು ಸ್ವತಂತ್ರ ಡಿಜಿಟಲ್ ಆಸ್ತಿ, ಅಂದ್ರೆ ಕ್ರಿಪ್ಟೋ ಕರೆನ್ಸಿ. ಓಕೆ, ಹಾಗಾದ್ರೆ ಆಪಲ್ ಕಂಪನಿ, ಐಫೋನ್ ಅದರ ಪ್ರಾಡಕ್ಟ್ ಅನ್ನೋ ತರಹನಾ? ನಿಖರವಾಗಿ ಅದೇ ರೀತಿ. ರಿಪ್ಪಲ್ ಕಂಪನಿ, XRP ಅದರ ಪರಿಸರ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ. ತಾಂತ್ರಿಕವಾಗಿ XRP ಲೆಡ್ಜರ್ ರಿಪ್ಪಲ್ ಕಂಪನಿ ಇಲ್ಲದೆಯೂ ಕೆಲಸ ಮಾಡಬಲ್ಲದು. ಆದರೆ ರಿಪ್ಪಲ್ ಕಂಪನಿಯ ಯಶಸ್ಸು XRP ಬಳಕೆಯ ಮೇಲೆ ತುಂಬಾನೇ ಅವಲಂಬಿತವಾಗಿದೆ. ಸರಿ, ಈಗ ಆ ವೇಗದ ವಿಷಯಕ್ಕೆ ವಾಪಸ್ ಬರೋಣ. ಪ್ರತಿ ಸೆಕೆಂಡಿಗೆ 1500 ವಹಿವಾಟುಗಳನ್ನ ನಿರ್ವಹಿಸೋ ಸಾಮರ್ಥ್ಯ XRPಗಿದೆ ಅಂತ ಹೇಳ್ತಾರೆ. ಇದನ್ನ ಬೇರೆ ಕ್ರಿಪ್ಟೋಗಳ ಜೊತೆ ಹೋಲಿಸಿದ್ರೆ ಈ ಸಂಖ್ಯೆ ಎಷ್ಟು ದೊಡ್ಡದು? ಹೋಲಿಕೆ ಮಾಡಿದಾಗ ಇದರ ಶಕ್ತಿ ಗೊತ್ತಾಗುತ್ತೆ. ಬಿಟ್ಕಾಯಿನ್ ಅಂದ್ರೆ ಕ್ರಿಪ್ಟೋ ಜಗತ್ತಿನ ರಾಜ ಪ್ರತಿ ಸೆಕೆಂಡ್ಗೆ ಕೇವಲ 7 ಟ್ರಾನ್ಸಾಕ್ಷನ್ಸ್ ಮಾತ್ರ ಮಾಡಬಲ್ಲದು. ಒಂದು ಟ್ರಾನ್ಸಾಕ್ಷನ್ ಕನ್ಫರ್ಮ್ ಆಗೋಕೆ ಸರಾಸರಿ 10 ನಿಮಿಷ ಬೇಕು.
10 ನಿಮಿಷ? ಹೌದು. ಇಥೀರಿಯಂ ಸ್ಮಾರ್ಟ್ ಕಾಂಟ್ರಾಕ್ಟ್ಗಳ ರಾಜ. ಪ್ರತಿ ಸೆಕೆಂಡ್ಗೆ ಸುಮಾರು 15-20 ಟ್ರಾನ್ಸಾಕ್ಷನ್ಸ್ ಮಾಡುತ್ತೆ. ಇದಕ್ಕೆ ಒಂದು 15 ಸೆಕೆಂಡ್ ಬೇಕಾಗ್ಬೋದು. ಇವುಗಳಿಗೆ ಹೋಲಿಸಿದ್ರೆ XRPಯ 1500 TPS ಅಂದ್ರೆ ಟ್ರಾನ್ಸಾಕ್ಷನ್ಸ್ ಪರ್ ಸೆಕೆಂಡ್ ವೀಸಾ ನೆಟ್ವರ್ಕ್ನ ಸಾಮರ್ಥ್ಯಕ್ಕೆ ಹತ್ತಿರದಲ್ಲಿದೆ. ಈ ವೇಗವೇ ಇದನ್ನ ಬ್ಯಾಂಕಿಂಗ್ ಜಗತ್ತಿಗೆ ಇಷ್ಟೊಂದು ಆಕರ್ಷಕವಾಗಿಸಿರೋದು. ಇದು ಹೇಗೆ ಸಾಧ್ಯ? ಬಿಟ್ಕಾಯಿನ್, ಎಥೀರಿಯಂನಂತಹ ದೈತ್ಯರಿಗೂ ಸಾಧ್ಯವಾಗುದ್ದು XRPಗೆ ಹೇಗೆ ಸಾಧ್ಯವಾಯಿತು? ಇದರ ಹಿಂದಿನ ಟೆಕ್ನಾಲಜಿ ಏನು? ಇಲ್ಲಿಯೇ XRP ಪೂರ್ತಿಯಾಗಿ ಬೇರೆ ದಾರಿ ಹಿಡಿಯೋದು. ಬಿಟ್ಕಾಯಿನ್ ಪ್ರೂಫ್ ಆಫ್ ವರ್ಕ್ ಅಥವಾ ಮೈನಿಂಗ್ ಬಳಸುತ್ತೆ. ಇದನ್ನ ಸಾವಿರಾರು ಜನ ಒಂದು ಕಠಿಣ ಗಣಿತದ ಒಗಟನ್ನ ಬಿಡಿಸೋಕೆ ಪೈಪೋಟಿ ನಡೆಸ್ತಂತೆ ಅಂದುಕೊಳ್ಬೋದು. ಇದು ತುಂಬಾನೇ ಸುರಕ್ಷಿತ, ಆದರೆ ನಿಧಾನ ಮತ್ತೆ ವಿಪರೀತ ವಿದ್ಯುತ್ ಬಳಸುತ್ತೆ. XRP ಆ ದಾರಿಯಲ್ಲಿ ಹೋಗೋದಿಲ್ಲ. ಅದು ಕನ್ಸೆನ್ಸಸ್ ಪ್ರೋಟೋಕಾಲ್ ಅನ್ನೋ ವಿಧಾನ ಬಳಸುತ್ತೆ. ಕನ್ಸೆನ್ಸಸ್ ಪ್ರೋಟೋಕಾಲ್, ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸ್ತೀರಾ? ಖಂಡಿತ. XRPಯ ಕನ್ಸೆನ್ಸಸ್ ಅನ್ನ ಒಂದು ಸಣ್ಣ ನಂಬಿಕೆಸ್ಥ ತಜ್ಞರ ಸಮಿತಿಗೆ ಹೋಲಿಸ್ಬೋದು. ಜಗತ್ತಿನಾದ್ಯಂತ ಇರೋ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು, ಟೆಕ್ ಕಂಪನಿಗಳು ಇಂತಹ ಘಟಕಗಳು ವ್ಯಾಲಿಡೇಟರ್ಗಳಾಗಿ ಕೆಲಸ ಮಾಡ್ತವೆ. ಒಂದು ಟ್ರಾನ್ಸಾಕ್ಷನ್ ಬಂದಾಗ ಈ ವ್ಯಾಲಿಡೇಟರ್ಗಳು ತಮ್ಮ ರೆಕಾರ್ಡ್ಸ್ ಹೋಲಿಸಿ ನೋಡಿ ಕ್ಷಣಾರ್ಧದಲ್ಲಿ ಹೌದು ಇದು ಸರಿಯಿದೆ ಅಂತ ಒಪ್ಪಿಗೆ ಸೂಚಿಸ್ತವೆ. ಇಲ್ಲಿ ಪೈಪೋಟಿ ಇಲ್ಲ, ಕೇವಲ ಸಹಮತ ಅಷ್ಟೇ. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಇದು ಅಷ್ಟು ವೇಗ, ಅಗ್ಗ ಮತ್ತೆ ಪರಿಸರ ಸ್ನೇಹಿ. ಒಂದು ನಿಮಿಷ. ನಂಬಿಕಸ್ಥ ತಜ್ಞರ ಸಮಿತಿ ಅಂದಿರಿ. ಹಾಗಾದ್ರೆ ಇದರ ನಿಯಂತ್ರಣ ಸ್ವಲ್ಪ ಮಟ್ಟಿಗೆ ಕೇಂದ್ರೀಕೃತವಾಗಿದೆಯಾ? ಇದು ಬಿಟ್ಕಾಯಿನ್ನ ಯಾರ ಹತೋಟಿಯೂ ಇಲ್ಲದ ವಿಕೇಂದ್ರೀಕೃತ ತತ್ವಕ್ಕೆ ವಿರುದ್ಧ ಅಲ್ವಾ? ಅತ್ಯುತ್ತಮ ಪಾಯಿಂಟ್. ನೀವು XRP ಬಗ್ಗೆ ಇರೋ ಅತಿ ದೊಡ್ಡ ಚರ್ಚೆಯ ಹೃದಯವನ್ನೇ ಮುಟ್ಟಿದ್ದೀರಿ. ಹೌದು, ವಿಮರ್ಶಕರು ಹೇಳೋದೇ ಇದನ್ನ. ಈ ವ್ಯಾಲಿಡೇಟರ್ಗಳ ಲಿಸ್ಟ್ ಮೇಲೆ ಆರಂಭದಲ್ಲಿ ರಿಪಲ್ ಕಂಪನಿಯ ಪ್ರಭಾವ ಇತ್ತು, ಮತ್ತೆ ಇದು ನೆಟ್ವರ್ಕ್ ಅನ್ನ ಸೆಂಟ್ರಲೈಸ್ ಮಾಡುತ್ತೆ ಅನ್ನೋದು ಅವರ ವಾದ. ಕ್ರಿಪ್ಟೋದ ಮೂಲ ಉದ್ದೇಶವೇ ಮಧ್ಯವರ್ತಿಗಳನ್ನ ಮತ್ತೆ ಕೇಂದ್ರೀಕೃತ ಅಧಿಕಾರವನ್ನ ತೆಗೆದಾಕೋದು. ಅದು ಇಲ್ಲಿ ರಿಪಲ್ ಕಂಪನಿಯ ಒಂದು ರೀತಿ ಕೇಂದ್ರ ಸ್ಥಾನದಲ್ಲಿದೆ. ಇದೇ ಕಾರಣಕ್ಕೆ ಕಟ್ಟಾ ಕ್ರಿಪ್ಟೋ ಸಮುದಾಯದ ಕೆಲವರು XRPಯನ್ನ ನಿಜವಾದ ಕ್ರಿಪ್ಟೋ ಅಂತ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಕೇಂದ್ರೀಕರಣ ಒಂದು ದೌರ್ಬಲ್ಯನಾ? ಅದೇ ಅದರ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಹೌದು. ಓ, ಹೇಗೆ? ಬ್ಯಾಂಕುಗಳು ಮತ್ತೆ ನಿಯಂತ್ರಕರಿಗೆ ಈ ನಿಯಂತ್ರಿತ ಸ್ವರೂಪವೇ ಇಷ್ಟವಾಗಬಹುದು. ಯಾಕಂದ್ರೆ ಏನಾದ್ರೂ ಸಮಸ್ಯೆ ಆದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವರಿಗೆ ಗೊತ್ತಿರುತ್ತೆ. ಆದರೆ ಕ್ರಿಪ್ಟೋದ ಮೂಲ ತತ್ವವಾದ ವಿಕೇಂದ್ರೀಕರಣದ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಕೊರತೆಯಾಗಿ ಕಾಣುತ್ತೆ. ಇಷ್ಟೆಲ್ಲ ಅದ್ಭುತ ತಂತ್ರಜ್ಞಾನ, ವೇಗ, ಕಡಿಮೆ ಶುಲ್ಕ. ಹಾಗಾದರೆ ಜಗತ್ತಿನ ಎಲ್ಲ ಬ್ಯಾಂಕ್ಗಳು ಈಗಾಗಲೇ XRPಯನ್ನ ಯಾಕೆ ಬಳಸ್ತಿಲ್ಲ? ಇಲ್ಲಿಯೇ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಕಳೆದ ಕೆಲವು ವರ್ಷಗಳಿಂದ XRPಯ ಮೇಲೆ ಒಂದು ದೊಡ್ಡ ಕತ್ತಿ ನೇತಾಡ್ತಿತ್ತು. ಹೌದು, ಅಮೆರಿಕಾದ ಸರ್ಕಾರದ ಜೊತೆಗಿನ ಕಾನೂನು ಸಮರ. ಅದೇ 2020ರ ಡಿಸೆಂಬರ್ನಲ್ಲಿ ಅಮೆರಿಕಾದ SEC ಅಂದ್ರೆ ಸೆಕ್ಯುರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ರಿಪ್ಪಲ್ ಕಂಪನಿ ಮೇಲೆ ಒಂದು ಐತಿಹಾಸಿಕ ಮೊಕದ್ದಮೆ ಹೂಡಿತು. ಅವರ ಆರೋಪ ಸರಳವಾಗಿತ್ತು. XRP ಒಂದು ಕರೆನ್ಸಿಯಲ್ಲ, ಅದು ರಿಪ್ಪಲ್ ಕಂಪನಿ ಮಾರಾಟ ಮಾಡ್ತಿರೋ ನೋಂದಣಿಯಾಗದ ಸೆಕ್ಯೂರಿಟಿ. ಸೆಕ್ಯೂರಿಟಿ ಅಂದ್ರೆ ನಮ್ಮ ಜನರಿಗೆ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ ಒಂದು ಕಂಪನಿಯ ಶೇರ್ ಥರಾನಾ? ನಿಖರವಾಗಿ. ಒಂದು ಕಂಪನಿಯ ಶೇರ್ ಕೊಂಡ್ಕೊಂಡ್ರೆ ಆ ಕಂಪನಿ ಲಾಭ ಮಾಡಿದ್ರೆ ನಮಗೂ ಪಾಲು ಸಿಗುತ್ತೆ ಅನ್ನೋ ನಿರೀಕ್ಷೆ ಇರುತ್ತಲ್ವಾ? ಹೌದು. ಸಿಕ್ ವಾದ ಮಾಡಿದ್ದೇನೆಂದ್ರೆ ಜನರು XRP ಖರೀದಿ ಮಾಡ್ತಿರೋದು ರಿಪ್ಪಲ್ ಕಂಪನಿಯ ಪ್ರಯತ್ನಗಳಿಂದ ಅದರ ಬೆಲೆ ಏರುತ್ತೆ ಅನ್ನೋ ನಿರೀಕ್ಷೆಯಿಂದಲೇ. ಹಾಗಾಗಿ ಇದು ಒಂದು ಸೆಕ್ಯೂರಿಟಿ, ಮತ್ತೆ ಅದನ್ನ ಮಾರಾಟ ಮಾಡೋಕೆ ಕಠಿಣ ನಿಯಮಗಳನ್ನ ಪಾಲಿಸಬೇಕು ಅಂತ. ಈ ಮೊಕದ್ದಮೆಯ ಪರಿಣಾಮ ತುಂಬಾನೇ ತೀವ್ರವಾಗಿತ್ತು. ಅಮೆರಿಕಾದ ಕಾಯಿನ್ಬೇಸ್ನಂತಹ ಎಷ್ಟೋ ದೊಡ್ಡ ಎಕ್ಸ್ಚೇಂಜ್ಗಳು XRPಯನ್ನ ತಮ್ಮ ಪಟ್ಟಿಯಿಂದನೇ ತೆಗೆದುಹಾಕಿದ್ವು. ಆದ್ರೆ ಈ ಕಾನೂನು ಹೋರಾಟ ಒಂದು ಅನಿರೀಕ್ಷಿತ ಅಂತ್ಯ ಕಂಡಿತು. ಹೌದು. ಹಲವು ವರ್ಷಗಳ ಕಾನೂನು ಹೋರಾಟದ ನಂತರ 2025ರ ಆಗಸ್ಟ್ನಲ್ಲಿ ನ್ಯಾಯಾಧೀಶರು ಒಂದು ಐತಿಹಾಸಿಕ ತೀರ್ಪು ನೀಡಿದರು. ಆ ತೀರ್ಪು ತುಂಬಾನೇ ಸೂಕ್ಷ್ಮವಾಗಿತ್ತು. ಅವರು ಹೇಳಿದ್ದೇನೆಂದ್ರೆ, ರಿಪ್ಪಲ್ ಕಂಪನಿ ನೇರವಾಗಿ ದೊಡ್ಡ ಹಣಕಾಸು ಸಂಸ್ಥೆಗಳಿಗೆ XRP ಮಾರಾದು ಸೆಕ್ಯೂರಿಟಿ ಮಾರಾಟದ ವ್ಯಾಪ್ತಿಗೆ ಬರುತ್ತೆ. ಓಕೆ. ಆದರೆ ಸಾರ್ವಜನಿಕ ಎಕ್ಸ್ಚೇಂಜ್ಗಳಲ್ಲಿ ಅಂದ್ರೆ ನಿಮ್ಮ ಹಾಗೆ ಸಾಮಾನ್ಯ ಜನರಿಗೆ XRP ಮಾರೋದು ಸೆಕ್ಯೂರಿಟಿ ಮಾರಾಟದ ವ್ಯಾಪ್ತಿಗೆ ಬರೋದಿಲ್ಲ ಅಂತ. ಇದು XRP ಪಾಲಿಗೆ ಒಂದು ದೊಡ್ಡ ಗೆಲುವು. ಖಂಡಿತ. ಒಂದು ದೊಡ್ಡ ಕಾನೂನು ಸ್ಪಷ್ಟತೆ ಸಿಕ್ಕ ಹಾಗಾಯಿತು. ಈ ತೀರ್ಪು ಕೇವಲ XRPಗೆ ಮಾತ್ರನಾ ಅಥವಾ ಅಮೆರಿಕದಲ್ಲಿರೋ ಬೇರೆ ಕ್ರಿಪ್ಟೋಗಳ ಭವಿಷ್ಯದ ಮೇಲೂ ಪ್ರಭಾವ ಬೀರುತ್ತಾ?
ಇದು ಇಡೀ ಕ್ರಿಪ್ಟೋ ಇಂಡಸ್ಟ್ರಿಗೆ ಒಂದು ಮಹತ್ವದ ಕ್ಷಣ. ಇದು ಒಂದು ಸ್ಪಷ್ಟವಾದ ಕಾನೂನು ಚೌಕಟ್ಟನ್ನು ಕೊಟ್ಟಿಲ್ಲವಾದರೂ ಒಂದು ಪ್ರಮುಖ ಉದಾಹರಣೆಯನ್ನಂತೂ ಸ್ಥಾಪಿಸಿತು. ಅಂದರೆ ಒಂದು ಕ್ರಿಪ್ಟೋ ಟೋಕನ್ ತಾನಾಗಿಯೇ ಒಂದು ಸೆಕ್ಯೂರಿಟಿ ಅಲ್ಲ, ಅದನ್ನ ಹೇಗೆ ಮಾರಾಟ ಮಾಡಲಾಗುತ್ತೆ ಅನ್ನೋದ್ರ ಮೇಲೆ ಅದು ಸೆಕ್ಯೂರಿಟಿನ ಅಲ್ವಾ ಅಂತ ನಿರ್ಧಾರ ಆಗುತ್ತೆ ಅಂತ ಹೇಳಾಯಿತು. ಈ ಕಾನೂನು ವಿಜಯದ ನಂತರ ಎಕ್ಸ್ಆರ್ಪಿಯನ್ನು ಅಳವಡಿಸಿಕೊಳ್ಳೋರ ಸಂಖ್ಯೆ ಹೆಚ್ಚಾಗಿದೆಯಾ? ಖಂಡಿತ. ಈ ಕಾನೂನು ಸ್ಪಷ್ಟತೆ ಒಂದು ದೊಡ್ಡ ತಡೆಗೋಡೆಯನ್ನೇ ತೆಗೆದುಹಾಕಿತು. ಈಗಾಗಲೇ ನಮ್ಮ ದೇಶದ ಕೋಟಕ್ ಮಹೀಂದ್ರಾ, ಆಕ್ಸಿಸ್ ಬ್ಯಾಂಕ್ ಮತ್ತೆ ಜಪಾನ್ನ SBI ಹೋಲ್ಡಿಂಗ್ಸ್ನಂತಹ ದೊಡ್ಡ ಸಂಸ್ಥೆಗಳು ರಿಪ್ಪಲ್ನ ಟೆಕ್ನಾಲಜಿಯನ್ನ ಹಲವು ವರ್ಷಗಳಿಂದ ಬಳಸ್ತಿವೆ. ಈ ತೀರ್ಪಿನ ನಂತರ ಅಮೆರಿಕದ ಸಂಸ್ಥೆಗಳು ಹೆಚ್ಚು ಆಸಕ್ತಿ ತೋರಿಸ್ತಿವೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಸೂಕ್ಷ್ಮ ವಿಷಯ ಇದೆ. ಅದೇನು? ಹೆಚ್ಚಿನ ಪಾಲುದಾರರು ರಿಪ್ಪಲ್ನ ರಿಪ್ಪಲ್ ನೆಟ್ ಅನ್ನೋ ಸಾಫ್ಟ್ವೇರ್ ಅನ್ನ ಮುಖ್ಯವಾಗಿ ಮೆಸೇಜ್ ಕಳಿಸಕ್ಕೆ ಬಳಸ್ತಿದ್ದಾರೆ. ಅಂದ್ರೆ ಹಳೆಯ ಸ್ವಿಫ್ಟ್ ಸಿಸ್ಟಮ್ಗೆ ಒಂದು ಅಪ್ಗ್ರೇಡ್ ತರ. ಆದರೆ ಅವರು ನೇರವಾಗಿ ಹಣ ವರ್ಗಾವಣೆಗಾಗಿ XRP ಟೋಕನ್ ಅನ್ನ ಬಳಸ್ತಿಲ್ಲ. ಹಾಗಾದ್ರೆ ಯಾಕೆ ಬಳಸ್ತಿಲ್ಲ? ತಂತ್ರಜ್ಞಾನ ಚೆನ್ನಾಗಿದ್ರೂ ಅದರ ಪ್ರಮುಖ ಭಾಗವಾದ XRP ಟೋಕನ್ ಅನ್ನೇ ಬಳಸೋಕೆ ಬ್ಯಾಂಕುಗಳು ಯಾಕೆ ಹಿಂದೇಟು ಹಾಕ್ತಿವೆ? ಹೌದು, ಇದೇ ದೊಡ್ಡ ಸವಾಲು. ಇದಕ್ಕೆ 2 ಮುಖ್ಯ ಕಾರಣಗಳಿವೆ. ಒಂದು, XRP ಟೋಕನ್ನ ಬೆಲೆಯಲ್ಲಿರೋ ತೀವ್ರ ಏರಿಳಿತ, ಅಂದ್ರೆ ವಾಲಟೈಲಿಟಿ. ಬ್ಯಾಂಕುಗಳಿಗೆ ಸ್ಥಿರತೆ ಬೇಕು. ಖಂಡಿತ. ಯಾವ ಬ್ಯಾಂಕ್ ಕೂಡ ಸದಾ ಬೆಲೆ ಬದಲಾಗೋ ಆಸ್ತಿಯನ್ನ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಎರಡನೇದು, ನಿಯಂತ್ರಕರ ಅನಿಶ್ಚಿತತೆ. ಕೋರ್ಟ್ ತೀರ್ಪು ಬಂದಿದ್ರೂ ಜಾಗತಿಕವಾಗಿ ನಿಯಮಗಳು ಇನ್ನೂ ಸ್ಪಷ್ಟವಾಗಿಲ್ಲ. ಹಾಗಾದ್ರೆ ಈ ಬೆಲೆಯ ಏರಿಳಿತದ ಸಮಸ್ಯೆಗೆ ಏನಾದ್ರೂ ಪರಿಹಾರ ಇದೆಯಾ? ಇದೆ. ಇಲ್ಲಿಯೇ ರಿಪ್ಪಲ್ನ ಆನ್ ಡಿಮ್ಯಾಂಡ್ ಲಿಕ್ವಿಡಿಟಿ ಅಂದ್ರೆ ODL ಅನ್ನೋ ಪ್ರಾಡಕ್ಟ್ ಮುಖ್ಯ ಆಗತ್ತೆ. ODL ಬಳಸುವಾಗ ಬ್ಯಾಂಕ್ಗಳು XRPಯನ್ನ ಹೆಚ್ಚು ಹೊತ್ತು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕರೆನ್ಸಿಯಿಂದ ಇನ್ನೊಂದಕ್ಕೆ ಹಣ ಪರಿವರ್ತಿಸಲು ಕೇವಲ 3 ಸೆಕೆಂಡ್ಗಳ ಕಾಲ ಅಷ್ಟೇ XRPಯನ್ನ ಬಳಸಲಾಗುತ್ತೆ. ಓ, ಹಾಗಾಗಿ ಬೆಲೆಯ ಏರಿಳಿತದ ರಿಸ್ಕ್ ಕಡಿಮೆ ಆಗತ್ತೆ. ಬಹುತೇಕ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ನೆನ್ಪಿದ್ಯಾ, ನಾವು ನೋಸ್ಟ್ರೋ ಖಾತೆಗಳ ಬಗ್ಗೆ ಮಾತಾಡಿದ್ವಿ. ODL ಆ ಸಮಸ್ಯೆಯನ್ನೇ ಇಲ್ಲವಾಗಿಸುತ್ತೆ. ಬ್ಯಾಂಕ್ಗಳಿಗೆ ಬೇಕಾದಾಗ ಸಿಗುವ ದ್ರವ್ಯತೆ ಅಂದ್ರೆ ಇದೆ. ಇದರ ಬಳಕೆ ನಿಧಾನವಾಗಿ ಹೆಚ್ಚುತ್ತಿದೆ. ಹಾಗಾದ್ರೆ ಭವಿಷ್ಯ ಹೇಗಿದೆ? ಮುಂದಿನ ದಿನಗಳಲ್ಲಿ XRPಯಿಂದ ಏನನ್ನು ನಿರೀಕ್ಷಿಸಬಹುದು? ಭವಿಷ್ಯದಲ್ಲಿ ಹಲವು ಸಾಧ್ಯತೆಗಳಿವೆ. ಈಗಾಗಲೇ ಅಮೆರಿಕ ಮತ್ತು ಕೆನಡಾದಲ್ಲಿ ಸ್ಪಾಟ್ XRP ETFಗಳು ಶುರುವಾಗಿವೆ. ಅಂದ್ರೆ ಸಾಮಾನ್ಯ ಹೂಡಿಕೆದಾರರು ಸುಲಭವಾಗಿ ಹೂಡಿಕೆ ಮಾಡಬಹುದು. ಹೌದು, ತಮ್ಮ ಸ್ಟಾಕ್ ಬ್ರೋಕರೇಜ್ ಖಾತೆ ಮೂಲಕವೇ. ಇದಲ್ಲದೆ ರಿಪ್ಪಲ್ ಕಂಪನಿ ತನ್ನದೇ ಆದ RLUSD ಅನ್ನೋ ಒಂದು ಸ್ಟೇಬಲ್ ಕಾಯಿನ್ ಕೂಡ ಬಿಡುಗಡೆ ಮಾಡಿದೆ. ಮತ್ತು ಟೋಕನೈಸೇಷನ್ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗ್ತಿದೆಯಲ್ಲ. ಹೌದು, ಟೋಕನೈಸೇಷನ್ ಮುಂದಿನ ದೊಡ್ಡ ಹೆಜ್ಜೆ ಆಗ್ಬಹುದು. ಅಂದ್ರೆ ರಿಯಲ್ ಎಸ್ಟೇಟ್, ಕಂಪನಿ ಷೇರುಗಳಂತಹ ನೈಜ ಆಸ್ತಿಗಳನ್ನ ಡಿಜಿಟಲ್ ಟೋಕನ್ಗಳಾಗಿ ಪರಿವರ್ತಿಸೋದು. ಬ್ಲ್ಯಾಕ್ ರಾಕಿನಂತಹ ಜಗತ್ತಿನ ಅತಿದೊಡ್ಡ ಸಂಸ್ಥೆಗಳು ಈ ರಿಯಲ್ ವರ್ಲ್ಡ್ ಅಸೆಟ್ ಟೋಕನೈಸೇಷನ್ಗೆ XRP ಲೆಡ್ಜರ್ನ ವೇಗವನ್ನ ಬಳಸ್ಕೊಳ್ಬಹುದು ಅನ್ನೋ ವದಂತಿಗಳಿವೆ. ಇದು ನಿಜವಾದ್ರೆ XRPಗೆ ಒಂದು ಅತ್ಯಂತ ದೊಡ್ಡ ಮಾರುಕಟ್ಟೆ ತೆರೆದುಕೊಳ್ಳುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶಕ್ಕೆ ಬರೋಣ. XRP ಅನ್ನೋದು ಗಡಿಪಾರು ಹಣ ವರ್ಗಾವಣೆಯ ಹಳೆಯ ವ್ಯವಸ್ಥೆಗೆ ಒಂದು ವೇಗದ, ಅಗ್ಗದ ಮತ್ತೆ ವಿಶೇಷವಾಗಿ ಬ್ಯಾಂಕ್ಗಳಿಗಾಗಿಯೇ ವಿನ್ಯಾಸಗೊಳಿಸಲಾದ ಒಂದು ಪರಿಹಾರ. ಹೌದು, ಮತ್ತೆ ಮುಖ್ಯವಾಗಿ ಇದು ಅಮೆರಿಕ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಕಾನೂನು ಸಮರವನ್ನೇ ಗೆದ್ದು ನಿರ್ಣಾಯಕ ಕಾನೂನು ಸ್ಪಷ್ಟತೆಯನ್ನ ಪಡೆದಿದೆ. ಇದು ಬೇರೆ ಕ್ರಿಪ್ಟೋಗಳಿಗೆ ಹೋಲಿಸಿದ್ರೆ XRPಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಆದ್ರೆ ಅದರ ಸಾಮರ್ಥ್ಯದ ಜೊತೆಗೆ ಅದರ ಕೇಂದ್ರೀಕೃತ ಸ್ವರೂಪ ಮತ್ತೆ ರಿಪ್ಪಲ್ ಕಂಪನಿ ಹತ್ತಿರ ಇರೋ ದೊಡ್ಡ ಪ್ರಮಾಣದ XRP ಟೋಕನ್ಗಳ ಬಗ್ಗೆ ಇರೋ ಟೀಕೆಗಳು ಇವತ್ತಿಗೂ ಚರ್ಚೆಯಲ್ಲಿದೆ. ಖಂಡಿತ. ಅದು ಒಂದು ದ್ವಿಮುಖ ಖಡ್ಗದ ಹಾಗೆ. ಬ್ಯಾಂಕ್ಗಳಿಗೆ ಬೇಕಾದ ನಿಯಂತ್ರಣ ಅದರಿಂದ ಸಿಗುತ್ತೆ. ಆದರೆ ಕ್ರಿಪ್ಟೋದ ಮೂಲ ತತ್ವವಾದ ವಿಕೇಂದ್ರೀಕರಣವನ್ನು ನಂಬುವವರಿಗೆ ಇದು ಒಂದು ದೊಡ್ಡ ಕಾಂಪ್ರಮೈಸ್ ತರ ಕಾಣುತ್ತೆ. ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಜಗತ್ತಿನಾದ್ಯಂತ ಭಾರತ, ಚೀನಾ, ಯುರೋಪ್ನಂಥ ದೇಶಗಳು ತಮ್ಮದೇ ಆದ ಡಿಜಿಟಲ್ ಕರೆನ್ಸಿಗಳನ್ನ ಅಂದ್ರೆ CBDCಗಳನ್ನ ಅಭಿವೃದ್ಧಿಪಡಿಸುತ್ತಿರುವ ಈ ಸಮಯದಲ್ಲಿ XRPಯಂತಹ ಒಂದು ತಟಸ್ಥ, ಸರ್ಕಾರೇತರ ಸೇತುವೆ ಆಸ್ತಿಯ ಪಾತ್ರವೇನಿರಬಹುದು? ಇದು ಒಂದು ಅತ್ಯುತ್ತಮ ಪ್ರಶ್ನೆ. ಭವಿಷ್ಯದಲ್ಲಿ ಡಿಜಿಟಲ್ ರೂಪಾಯಿ, ಡಿಜಿಟಲ್ ಯುವಾನ್ ಮತ್ತೆ ಡಿಜಿಟಲ್ ಯೂರೋಗಳ ನಡುವೆ ಹಣ ವರ್ಗಾಯಿಸೋಕೆ ಒಂದು ಕಾಮನ್ ಬ್ರಿಡ್ಜ್ ಬೇಕಾಡುತ್ತೆ. ಆ ಸೇತುವೆಯಾಗಿ XRP ಕೆಲಸ ಮಾಡಬಹುದಾ? ಇದು ಎಲ್ಲಾ ಸರ್ಕಾರಿ ಡಿಜಿಟಲ್ ಕರೆನ್ಸಿಗಳನ್ನ ಜೋಡಿಸೋ ಒಂದು ಡಿಜಿಟಲ್ ಸ್ವಿಟ್ಜರ್ಲೆಂಡ್ ಆಗಬಹುದಾ?
ಅಥವಾ ಆ CBDCಗಳೇ ಇದರ ಜಾಗವನ್ನು ತಗೊಂಡು ಇದನ್ನ ಮೂಲೆಗುಂಪು ಮಾಡಬಹುದಾ? ಇದರ ಬಗ್ಗೆ ಯೋಚಿಸಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.